10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂದಿನ ಕನ್ನಡ ಪಾಠಕ್ಕೆ ಆತ್ಮೀಯ ಸ್ವಾಗತ. ಪರೀಕ್ಷೆ ಹತ್ರ ಬರ್ತಾ ಇದೆ, ಇನ್ನೊಂದು ವಾರ ಇದೆ ಮಕ್ಕಳೇ. ಆದಷ್ಟು ಚೆನ್ನಾಗಿ ಕುತ್ಕೊಂಡು ಓದ್ಕೊಳ್ಳಿ. ಕನ್ನಡದಲ್ಲಿ 100ಕ್ಕೆ 100 ಅಂಕಗಳನ್ನ ತೆಗೆದ್ರೆ ಅವ್ರು ಕೊಡ್ತಕ್ಕಂತ ಆಂತರಿಕ ಅಂಕಗಳು 25 ಇರುತ್ತೆ. ಟೋಟಲ್ ನಿಮ್ಮ ಅಂಕಗಳು 120 ಮೇಲೆ ಹೋದ್ರೆ ನಿಮ್ಮ ಪರ್ಸೆಂಟೇಜ್ ಸಹ ಆಗುತ್ತೆ. ಆದಷ್ಟು ಕುತ್ಕೊಂಡು ಓದ್ಕೊಳ್ಳಿ. 2-3 ವಾಕ್ಯ ಲೆಸನ್ ವೈಸ್ ಯಾವ ಕ್ವಶನ್ಗಳು ತುಂಬಾ ರಿಪೀಟ್ ಆಗಿದ್ದಾವೆ ಆ ಪ್ರಶ್ನೆಗಳ ಕಡೆ ತುಂಬಾ ಗಮನ ಕೊಡಿ. ಹೆಚ್ಚು ಅಂಕಗಳನ್ನ ಗಳಿಸ್ಕೊಂಡ್ರೆ ನಿಮ್ಮ ಪರ್ಸೆಂಟೇಜ್ ಜಾಸ್ತಿ ಆಗೋದು. ಮಕ್ಕಳೇ, ಇವತ್ತು ನಾನು ನಿಮ್ಗೆ 10ನೇ ತರಗತಿಯಲ್ಲಿ ಬರ್ತಕ್ಕಂತ ಪ್ರಮುಖ ಪಾಠಗಳು, ಆ ಪಾಠಗಳು ಬರ್ತಕ್ಕಂಥ 2-3 ವಾಕ್ಯ ಯಾವ ಲೆಸನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು ರಿಪೀಟ್ ಆಗಿದ್ದಾವೆ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ವ್ಯಾಕರಣ ಗೀತೆ ಲೆಸನ್ ಅಲ್ಲಿ ಬರ್ತಕ್ಕಂತ ಪ್ರಮುಖ 2-3 ವಾಕ್ಯ ಪ್ರಶ್ನೆಗಳು. ನೀವು ಯಾವುದೇ ಒಂದು ಪ್ರಶ್ನೆನ ಅರ್ಥ ಮಾಡ್ಕೊಂಡ್ರೆ ಅದನ್ನ ನೀವು ಓನಾಗಿ ಬರೀಬಹುದು. ಓನಾಗಿ ಬರ್ದಾಗ ಏನಾಗುತ್ತೆ, ಓದೋದು ತಪ್ಪುತ್ತೆ. ನಿಮ್ಗೆ ಕುತ್ಕೊಂಡು ಸುಮ್ನೆ ಹೇಗಿದೆ ಹಾಗೆ ಓದ್ಕೊಳ್ಳೋದಲ್ಲ, ಅದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಪರೀಕ್ಷೆಯಲ್ಲಿ ಬರೀಬಹುದು. ಯಾವುದೇ ಪ್ರಶ್ನೆ ಆಗ್ಲಿ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದ್ರೆ ನಿಮ್ ಟೀಚರ್ ಹತ್ರ ಕೇಳ್ಕೊಳ್ಳಿ, ಒಳ್ಳೆ ಅಂಕಗಳನ್ನ ಗಳಿಸ್ಕೊಳ್ಳಿ. ಮೊದಲನೇ ಪ್ರಶ್ನೆ ಮಕ್ಕಳೇ, ಮೊದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು? ಈ ಪ್ರಶ್ನೆ ತುಂಬಾ ಸಲ ರಿಪೀಟ್ ಆಗಿದೆ. ಶಾನುಭೋಗರು ಇರಸಾಲಿಗಾಗಿ ಏನ್ ಮಾಡಿದ್ರು? ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ರು. ಬರ್ಬೇಕಾದ್ರೆ ತುಂಬಾ ಕತ್ಲೆ ಆಗಿದೆ, ಕಾಡು ದಾರಿ ದಾಟ್ಕೊಂಡು ಕಾಡು ಕಣಿವೆಯನ್ನ ದಾಟಿ ಮುಂದೆ ಹೋಗ್ಬೇಕು. ಆದ್ರೂ ಬೆಳದಿಂಗಳಿದೆ. ಅವ್ರು ಏನ್ ಮಾಡ್ತಾರೆ, ಸ್ವಲ್ಪ ಬೇಗ ದೊಡ್ಡ ಹೆಜ್ಜೆಯನ್ನ ಹಾಕೊಂಡು ಹೋದ್ರೆ ಊಟದ ಟೈಮ್ ಅಷ್ಟರಲ್ಲಿ ಮನೆಯನ್ನ ನಾವು ಸೇರ್ಕೊಳ್ಬಹುದು ಅಂತ ಅನ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಬೇಗ ಹೆಜ್ಜೆ ಹಾಕೊಂಡು ಹೋಗ್ತಿದ್ದಾರೆ. ಅವ್ರಿಗೆ ಹಸಿವು ಸಹ ಆಗ್ತಾ ಇದೆ, ಜೊತೆಗೆ ಭಯನೂ ಸಹ ಆಗ್ತಾ ಇದೆ. ಮಕ್ಕಳೇ, ನಿಮ್ಗೆ ಹೇಳ್ದೆ ನಾನು, ಶಾನುಭೋಗರು ಕಾಡುದಾರಿ ಕತ್ತಲೆಯ ವಾತಾವರಣ, ಬೆಳದಿಂಗಳಿದೆ, ಆದ್ರೂ ಸಹ ಕಾಡುದಾರಿ ಅಲ್ವಾ, ಕಾಡು ಪ್ರಾಣಿಗಳ ಕಾಟ ಜಾಸ್ತಿ ಇದೆ, ಅದಕ್ಕೆ ಸ್ವಲ್ಪ ಅವ್ರಿಗೆ ಭಯ ಆಗ್ತಾ ಇದೆ. ನಾವು ಅಷ್ಟೇ ರಾತ್ರಿ ಟೈಮ್ ಎಲ್ಲ ಹೊರಗಡೆ ಹೊರಟೆ ಸ್ವಲ್ಪ ಮನಸ್ಸಿನಲ್ಲಿ ಅಂಜಿಕೆ ಇರುತ್ತೆ, ಭಯ ಇರುತ್ತೆ. ನೀವ್ ಹೇಳ್ಬೋದು, ಸರ್ ನನಗೆ ಏನು ಭಯ ಇರೋದು ಸರ್, ನಾನು ಎಲ್ಬೇಕಾದ್ರೂ ಹೋಗ್ಬರ್ತೀನಿ ಅಂತ. ಆದ್ರೆ ಕಾಡು ದಾರಿ ಇದ್ದಾಗ, ಹೊರಗಡೆ ಹೊರಟಾಗ ಮನಸ್ಸಲ್ಲಿ ಸ್ವಲ್ಪ ಅಂಜಿಕೆ ಇರುತ್ತೆ, ಭಯ ಇರುತ್ತೆ. ಅದನ್ನ ನಾವು ತೋರಿಸ್ಕೊಳ್ಳಲ್ಲ. ಈ ಪ್ರಶ್ನೆ ತುಂಬಾ ಸಲ ರಿಪೀಟ್ ಆಗಿದೆ ಮಕ್ಕಳೇ. ಮೊದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು? ಮೊದಲಿಂಗನ ಕಣಿವೆ ಹತ್ರ ಬಂದಿದ್ದಾರೆ. ಆವಾಗ ಅವ್ರಿಗೆ ಒಂದು ಯೋಚನೆ ಬರುತ್ತೆ. ಏನಪ್ಪ ಯೋಚನೆ ಅಂದ್ರೆ, ಬೆಳದಿಂಗಳ ಹೊತ್ತು ಕಾಡ್ದಾರಿ, ದೊಡ್ಡ ಹೆಜ್ಜೆ ಹಾಕಿದ್ರೆ ಊಟದ ಹೊತ್ತಿಗೆ ನಾವು ಮನೆ ಸೇರ್ಕೊಳ್ಬಹುದು ಅಂತ ಯೋಚನೆ ಬರುತ್ತೆ. ಯಾರಿಗೆ? ಶಾನುಭೋಗರಿಗೆ. ಬರುವ ವೇಳೆಗೆ ಆಗಲೇ ರಾತ್ರಿ ಹೆಜ್ಜೆ ಇಟ್ಟಿತ್ತು. ಮೊದಲಿಂಗನ ಕಣಿವೆ ಬರೋಕ್ಕಿಂತ ಮುಂಚೆ ರಾತ್ರಿಯಲ್ಲೇ ಕಳೆದು ಬಿಟ್ಟಿದೆ. ಅಂದ್ರೆ 7:30-8 ಗಂಟೆ ಆಗಿದೆ ನೈಟು. ಸ್ವಲ್ಪ ದೊಡ್ಡ ಹೆಜ್ಜೆಯನ್ನು ಹಾಕಿದ್ರೆ ಊಟದ ಟೈಮ್ಗೆ ಮನೆ ಸೇರ್ಕೊಳ್ಬಹುದು ಅಂತ ಹೇಳಿ ಮಾಡ್ತಿದ್ದಾರೆ. ಅವರು ಹೋಗ್ತಿದ್ದಾರೆ. ಅವ್ರಿಗೆ ಹಸಿವಿನ ಜೊತೆಗೆ ಭಯವೂ ಸಹ ಇದೆ. ಅವ್ರಿಗೆ ಒಂದ್ ಕಡೆ ಹಸುವಾಗಿದೆ. ಗೊತ್ತು ನಿಮ್ಗೆ, ಸಂಜೆ ನೈಟ್ ಟೈಮ್ ಊಟ ಮಾಡ್ಬೇಕಾದ್ರೆ 8 ಗಂಟೆ ಆದ್ರೆ ಹಸುವಾಗ್ಬಿಡುತ್ತೆ. ಅದೇ ರೀತಿ ಶಾನುಭೋಗರಿಗೂ ಸಹ ಭಯ ಆಗ್ತಾ ಇದೆ, ಸ್ವಲ್ಪ ಹಸಿವು ಜಾಸ್ತಿ ಆಗ್ತಾ ಇದೆ. ಅದರಿಂದ ಎರಡು ಕಾರಣದಿಂದ ಏನಾಯ್ತು, ಅವ್ರ ಕಾಲು ಸ್ವಲ್ಪ ಇನ್ನೂ ಚುರುಕಾಯ್ತು. ನಾವು ಹಾಗೆ ರಾತ್ರಿ ಟೈಮ್ ಎಲ್ಲ ಹೋಗ್ತಿದ್ರೆ ನಿಧಾನ ನೋಡ್ಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗಲ್ಲ. ಯಾಕೆಂದ್ರೆ ಸ್ವಲ್ಪ ಕಾಡು ದಾರಿ ಇದ್ರೆ, ಭಯ ಆಗ್ತಾ ಇದ್ರೆ ದೊಡ್ಡ ಹೆಜ್ಜೆಗಳನ್ನ ಹಾಕೊಂಡು ಹೋಗ್ತಾ ಇರ್ತೀವಿ. ಇನ್ನು ಕೆಲವರು ಏನ್ ಮಾಡ್ತಾರೆ, ಇರೋಬರು ದೇವ್ರುಗಳನ್ನ ನೆನೆಸ್ಕೊಳ್ತಾರೆ. ಆ ಟೈಮಲ್ಲಿ ರಾತ್ರಿ ಟೈಮ್ ಹೊರಟಾಗ ಮಕ್ಕಳಿಗೆ ಆಗ್ಲಿ ಪ್ರತಿಯೊಬ್ಬರಿಗಾಗ್ಲಿ ಭಯ ಆಗುತ್ತೆ. ಆ ಟೈಮಲ್ಲಿ ಕೆಲವು ದೇವ್ರುಗಳನ್ನ ನೆನೆಸ್ಕೊಳ್ಳೋದು, ಕೆಲವು ಮೊಬೈಲ್ ಅಲ್ಲಿ ಹಾಡನ್ನ ಹಾಕೊಂಡು ಹೋಗೋದು, ಈ ತರ ಮಾಡ್ತಾರೆ. ಅದೇ ರೀತಿ ಶಾನುಭೋಗರಿಗೂ ಸಹ ಹಸಿವು, ಒಂದ್ ಕಡೆ ಭಯ ಎರಡೂ ಆವರಿಸ್ಕೊಂಡಿದ್ದಾರೆ. ದೊಡ್ಡ ಹೆಜ್ಜೆಯನ್ನು ಹಾಕಿದ್ರೆ ಊಟ ಟೈಮ್ ಮನೆ ಹೋಗೋದು ಅಂತ ಹೇಳಿ ಮುಂದೆ ಹೋಗ್ತಾ ಇದ್ದಾರೆ. ಇದು ಒಂದು ಪ್ರಶ್ನೆ ಈ ಪ್ರಸ್ತುತ ಪದ್ಯ ಪಾಠದಲ್ಲಿ ಬರ್ತಕ್ಕಂತ ಪ್ರಶ್ನೆ. ಯಾವ ಪಾಠನಪ್ಪ ಅಂತ, ಇದು ವ್ಯಾಕರಣ ಗೀತೆ. ಇನ್ನೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ, ಹುಲಿಯು ಹಿಂದಿನಿಂದ ಹಾರಿಕೊಳ್ಳದಿರಲು ಕಾರಣವೇನು? ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್. ಭರತ ಖಂಡದ ಹುಲಿಗಳು ಯಾವುದೇ ಕಾರಣಕ್ಕೂ ಹಿಂದಿನಿಂದ ಹಾರಿಕೊಳ್ಳುವುದಿಲ್ಲ. ಯಾಕೆ ಅಂದ್ರೆ ಅದು ಹುಲಿಯ ಧರ್ಮಶ್ರದ್ಧೆ. ನಮ್ಮ ಭಾರತ ದೇಶದಲ್ಲಿ ಶ್ರೀರಾಮನಂತ ದೊರೆ ಹುಟ್ಟಿದ್ದ. ಮತ್ತೆ ಭಗವದ್ಗೀತೆ ಜನಿಸಿದ್ದು ಎಲ್ಲಿ? ನಮ್ಮ ಭಾರತದಲ್ಲಿ. ಅಂತ ಭಾರತ ದೇಶದಲ್ಲಿ ಹುಲಿಗಳು ಹಿಂದಿನಿಂದ ಹಾರಿಕೊಳ್ಳಲ್ಲ, ಮುಖಾಮುಖಿಯಾಗಿನೇ ಹೋರಾಟವನ್ನ ಮಾಡ್ತೀವಿ. ನಾವ್ ಹೇಳ್ತೀವಲ್ಲ, ಏನಾದ್ರೂ ಇದ್ದೆ ಮುಂದೆ ಹೋರಾಟ ಮಾಡು, ಹಿಂದಗಡೆಯಿಂದ ಏನು ಮಾಡ್ಬೇಡ ಅಂತ. ಅದೇ ರೀತಿ ಭರತಖಂಡದ ಹುಲಿಗಳು ಹಿಂದಿನಿಂದ ಹಾರಿಕೊಳ್ಳಲ್ಲ. ಎಂತ ಶತ್ರುಗಳಾದ್ರೂ ಸರಿಯೇ ಮುಂದಿನಿಂದಾನೇ ಅವು ಯುದ್ಧವನ್ನ ಮಾಡೋದು. ಆದ್ದರಿಂದ ಹುಲಿಯು ಶಾನುಭೋಗರ ಬೆನ್ನ ಹಿಂದೆ ಬಂದು ಅವರನ್ನ ಕೊಲ್ಲಲಿಲ್ಲ. ಶಾನುಭೋಗರನ್ನ ಹುಲಿ ಯಾಕೆ ಕೊಲ್ಲಿಲ್ಲ ಅಂದ್ರೆ, ಭರತಖಂಡದ ಹುಲಿಗಳು ಯಾವುದೇ ಕಾರಣಕ್ಕೂ ಹಿಂದಿನಿಂದ ಹಾರಿಕೊಳ್ಳುವುದಿಲ್ಲ. ಅದು ಅವುಗಳ ಧರ್ಮಶ್ರದ್ಧೆ. ಯಾಕಪ್ಪ ಅಂದ್ರೆ ಶ್ರೀರಾಮನಂತ ದೊರೆ ಹುಟ್ಟಿದಂತ ನಾಡು ನಮ್ಮ ಭಾರತ ದೇಶ. ಅದೇ ರೀತಿ ಭಗವದ್ಗೀತೆ ಹುಟ್ಟಿದಂತ ನಾಡು ಯಾವ್ದಪ್ಪ ಅಂದ್ರೆ ಭಾರತ ದೇಶ. ಆದ್ರಿಂದ ಭರತಖಂಡದ ಹುಲಿಗಳು ಹಿಂದಿನಿಂದ ಹಾರಿಕೊಳ್ಳುವುದಿಲ್ಲ. ಇದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ವ್ಯಾಕರಣ ಗೀತೆಯಲ್ಲಿ. ನೆಕ್ಸ್ಟ್ ಒಂದು ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ. ಶಾನುಭೋಗರು ಮೂರ್ಛೆ ಬಂದು ಬಿದ್ದೋಗ್ಬಿಟ್ಟು, ನಿಮ್ಗೆಲ್ಲ ಗೊತ್ತಿದೆ, ಕೀರ್ತಿ ಪುಸ್ತಕವನ್ನ ಹುಲಿಯ ಮುಖಕ್ಕೆ ಎಸ್ದಾಗ ಕಲ್ಲನ್ನ ಹಿಡಿದು ಅವರು ಮರದ ಕೆಳಗಡೆ ಬಿದ್ದೋಗ್ಬಿಟ್ರು. ಯಾವ ತರ ಬಿದ್ದೋಗಿದ್ದಾರೆ ಅವರು?
ಅಂಗಾತ ಬಿದ್ದೋಗಿದ್ದಾರೆ, ತಲೆ ಕೆಳಗಡೆ ಹಾಕೊಂಡು. ಆ ಟೈಮಲ್ಲಿ ಯಾವ ಘಟನೆಗಳು ನಡೀತು, ಅಲ್ಲಿ ಏನ್ ಬದಲಾವಣೆ ಆಯ್ತು, ಅದೇ ಪ್ರಶ್ನೆ. ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ರೈತರ ಗಾಡಿಗಳ ಎತ್ತುಗಳು ಮುಂದೆ ಹೋಗದೆ ನಿಂತವು. ನೋಡಿ, ಆ ಹುಲಿಯ ಆಟದಲ್ಲಿ ಆ ಹುಲಿಯ ಗರ್ಜನೆಯನ್ನ ಕೇಳ್ಕೊಂಡು ಆ ಕಡೆಯಿಂದ ಬರ್ತಕ್ಕಂಥ ಎತ್ತಿನ ಗಾಡಿ ಇರ್ತಕ್ಕಂಥ ಎತ್ತುಗಳೇನ್ ಮಾಡೋ ಕಣ್ಣಿ ಹಾಕೊಂಡು ಅಂತ ಹೇಳ್ತಾರೆ ಹಳ್ಳಿಗಳ ಕಡೆ. ಅಂದ್ರೆ ಮುಂದ್ಗಡೆ ಹೋಗೋದಿಲ್ಲ, ಅವು ಹಾಕಿರ್ತಕ್ಕಂಥ ಹಗ್ಗದಿಂದ ಬಿಚ್ಕೊಂಡ್ಬಿಡ್ತವೆ. ಹಿಂಗೆ ಭಯ ಆಗ್ತಿದೆ ಯಾಕೆ? ಎತ್ತುಗಳಿಗೆ. ಎತ್ತುಗಳು ನಿಂತುಕೊಂಡು ಹುಲಿಯ ಗರ್ಜನೆ ಕೇಳಿಸಿತು. ಯಾಕಪ್ಪ ನಿಂತ್ಕೊಂಡು ಅಂದ್ರೆ ಹುಲಿಯ ಗರ್ಜನೆ ಎತ್ತುಗಳಿಗೆ ಕೇಳಿಸ್ತಾ ಇದೆ. ಎತ್ತುಗಳಿಗೆ ಭಯ ಆಗಿ ನಿಂತ್ಕೊಂಡ್ಬಿಟ್ಟು ತಕ್ಷಣ ಗಾಡಿ ಒಳಗಿದ್ದಂತ ರೈತರು ಏನ್ ಮಾಡಿದ್ರು, ಎತ್ತುಗಳ ಗಂಟೆಯ ಶಬ್ದನ್ನು ಕೇಳಿದ ಹುಲಿ ಕೆಲವು ನಿಮಿಷ ತಡೆದು ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಶೆಯಿಂದ ಅಲ್ಲಿಂದ ಪಲಾಯನ ಮಾಡಿತು. ನೋಡಿ, ಶಾನುಭೋಗರು ಅಂಗಾತ ಮಲ್ಕೊಂಡಿದ್ದಾರೆ. ಅವ್ರು ತಿನ್ನೋದಕ್ಕೂ ಆಗಲ್ಲ. ಯಾಕೆ ಅಂದ್ರೆ ಹುಲಿ ತನ್ನ ಧರ್ಮ ಶ್ರದ್ಧೆಯನ್ನ ಮಾಡ್ತಾ ಇದೆ. ಅಂಗಾತ ಮಲ್ಕೊಂಡಿರ್ತಕ್ಕಂಥ ಶಾನುಭೋಗರು ತಿನ್ನಂಗಿಲ್ಲ, ಮುಖಾಮುಖಿ ಆದ್ರೆ ತಿನ್ಬಹುದು. ಅಲ್ಲೂ ಸಹ ಶಾನುಭೋಗರು ಮುಖ ಮೇಲೆ ಕೇಳ್ತಾರೆ ಪ್ರಶ್ನೆನ ಮುಂದೆ ರೈತರಿಗೆ, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಅಂತ. ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ, ಸಂದರ್ಭಕ್ಕೆ ಬರುತ್ತೆ. ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ, ಶಾನುಭೋಗರು ಕೇಳ್ತಕ್ಕಂಥ ಪ್ರಶ್ನೆ ಇದು. ವ್ಯಾಘ್ರ ಗೀತೆ ಏನ್ ಓದ್ತೀರಾ? ತುಂಬಾ ಚೆನ್ನಾಗಿ ಬರೆದ್ರೆ 3 ಅಂಕಗಳು ಸಿಗ್ತವೆ. ಸಂದರ್ಭ ಯಾವುದೇ ಕಾರಣಕ್ಕೂ ಬಿಟ್ಟು ಬರಬೇಡಿ. ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಶೆಯಿಂದ ಪಲಾಯನ ಮಾಡಿತು. ನೋಡಿ, ರೈತರು ಹುಲಿ ಏನ್ ಮಾಡ್ತು, ಹುಲಿಯ ಗರ್ಜನೆಯನ್ನು ಕೇಳಿ ಎತ್ತುಗಳು ನಿಂತ್ಕೊಂಡ್ಬಿಟ್ಟು ಮತ್ತೆ ಎತ್ತುಗಳ ಕೊರಳಿಗೆ ಕಟ್ಟಿದಂತ ಗಂಟೆ ಶಬ್ದವನ್ನ ಕೇಳಿ ಹುಲಿ ಅಲ್ಲಿಂದ ಪಲಾಯನ ಮಾಡ್ತು. ಅದ್ ನೋಡಿ ಅನಂತರ ರೈತರು ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಆರಿಸಿ, ರೈತರು ನಿಮ್ಗೆಲ್ಲ ಗೊತ್ತು, ಹಿಂದಿನ ಕಾಲದಲ್ಲೆಲ್ಲ ಹೊರಗಡೆ ಹೋಗ್ಬೇಕಾದ್ರೆ ತೋಟ ಬಂದೂಕುಗಳನ್ನ ಇಟ್ಕೊಳ್ತಾ ಇದ್ರು. ಆ ಬಂದೂಕಿನಿಂದ 2 ಗುಂಡನ್ನ ಹಾಸ್ಬಿಟ್ಟು ಮುಂದೆ ಬಂದು ನೋಡ್ತಾರೆ. ಅಲ್ಲಿ ಶಾನುಭೋಗರು ಏನ್ ಮಾಡಿದ್ರು, ಅಂಗಾತವಾಗಿ ಮಲ್ಕೊಂಡಿದ್ರು. ಮುಂದೆ ಬಂದು ತೆಂಗಿನ ಗರಿಯನ್ನು ಹಚ್ಕೊಂಡು ಮುಂದೆ ಬಂದು ನೋಡಿದಾಗ ಅಲ್ಲಿ ಶಾನುಭೋಗರು ಮಲ್ಕೊಂಡಿದ್ರು, ಅಂಗಾತವಾಗಿ ಮಲ್ಕೊಂಡಿದ್ರು. ಅವರನ್ನು ನೋಡಿ ಮುಖಕ್ಕೆ ನೀರ್ ಹಾಕಿ ಏಳ್ಸಿದ್ರು. ಅವಾಗ ಕೇಳ್ತಕ್ಕಂಥ ಪ್ರಶ್ನೆನೇ ಇದು, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಅಂತ. ಅದಲ್ಲದೆ ಮತ್ತೆ ಶಾನುಭೋಗರು ಮೂರ್ಛೆಯಿಲ್ಲದಾಗ ನಡೆದಂತ ಘಟನೆ ಇಷ್ಟು. ಶಾನುಭೋಗರು ಮೂರ್ಛೆ ಬಿದ್ದಿದಾಗ ಏನ್ ನಡೀತು? ರೈತರು ಬಂದ್ರು, ದನಗಳು ನಿಂತ್ಕೊಂಡಿದ್ರು. ಆ ಶಬ್ದಕ್ಕೆ, ದನಗಳ ಗೆಜ್ಜೆಯ ಶಬ್ದಕ್ಕೆ, ಗಂಟೆಯ ಶಬ್ದಕ್ಕೆ ಹುಲಿ ಎದ್ರುಕೊಂಡು ಹೋಯ್ತು. ಮುಂದೆ ಬಂದು ಬೆಂಕಿಯನ್ನ ಪಂಜನ್ನ ಇಟ್ಕೊಂಡು ಮುಂದೆ ಬಂದು ನೋಡಿದಾಗ ಶಾನುಭೋಗದಲ್ಲಿ ಮಲ್ಕೊಂಡಿದ್ರು. ಅವ್ರ ಮುಖಕ್ಕೆ ನೀರಾಕಿ ಅವ್ರನ್ನ ಹೇಳ್ಸಿದ್ರು. ಇಷ್ಟು ನೀವು ಬರೀಬೇಕು. ಈ ಪಾಠದಲ್ಲಿ ಈ 3 ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್. ಚೆನ್ನಾಗಿ ಗಮನ ಕೊಟ್ಟು ಓದ್ಕೊಳ್ಳಿ, ಒಳ್ಳೆ ಅಂಕಗಳನ್ನ ಗಳಿಸಿ.